ನೀವು ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಒಂದು ನೋಟವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೆಡ್ಲೈನ್ಸ್. SP ವಿರುದ್ಧ ಶಾಸಕ HD ರೇವಣ್ಣ ಗರಂ. ಹೆಚ್ಚು ಕಡಿಮೆ ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೊಣೆ, ಪ್ರತಿಭಟನೆಯ ಎಚ್ಚರಿಕೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವೈಖರಿಗೆ ಸ್ವರೂಪ್ ಪ್ರಕಾಶ್ ಅಸಮಾಧಾನ. ನಗರದ 10 ಹಲವು ಸಮಸ್ಯೆಗಳನ್ನ ತಡೆದಿಟ್ಟ ಹಾಸನದ ಶಾಸಕರು. ಪಕ್ಷ ತೊರೆದು ಸಾಮೂಹಿಕ ಕಾಂಗ್ರೆಸ್ ಸೇರ್ಪಡೆಗೊಂಡ ಚನ್ನರಾಯಪಟ್ಟಣದ JDS ಮುಖಂಡರು, ಕಾರ್ಯಕರ್ತರು. ಪಕ್ಷದಿಂದ 3 ಬರ್ತಾರೆ, 3 ಹೋಗ್ತಾರೆ, ಅದಾವುದು ಮುಖ್ಯ ಅಲ್ಲ ಅಂದ್ರು ಶಾಸಕ CN ಬಾಲಕೃಷ್ಣ. ಬಾನು ಮುಷ್ತಾಕ್ರಿಗೆ ತವರು ಮನೆಯ ಉಡುಗೊರೆ. ಕಲಾಭವನದಲ್ಲಿ ಅರ್ಥಪೂರ್ಣ ನಾಗರಿಕ ಸನ್ಮಾನ. ಬರಗೂರು ರಾಮಚಂದ್ರಪ್ಪ ಬಣ್ಣನೆ. ಬಾನು ಮುಷ್ತಾಕ್ರಿಗೆ ನಾಗರಿಕ ಸನ್ಮಾನ, ಅದ್ದೂರಿ ಮೆರವಣಿಗೆಗೆ ಸ್ವರೂಪ್ ಪ್ರಕಾಶ್ ಚಾಲನೆ. ಸಂತಸ ಹಂಚಿಕೊಂಡ ಸಂಸದರು, ಶಾಸಕರು. ಅಮ್ಮನನ್ನ ಬಿಟ್ಟು ಬಿಡು ಅಂತ ರಚ್ಚಿಡಿದ್ರು ಬಿಡ್ಲಿಲ್ಲ. ಹೆತ್ತ ಮಗಳನ್ನೇ ನೀರಿನಲ್ಲಿ ಮುಳುಗಿಸಿಕೊಂಡ ತಾಯಿ. ಕೌಟುಂಬಿಕ ಕಲಹಕ್ಕೆ 5.5 ವರ್ಷದ ಬಾಲಕಿ ಬಲಿ. ಕಾರಿನಲ್ಲಿಟ್ಟಿದ್ರು ಲಕ್ಷ ಹಣ. ಚಾಲಕಿ ಕಳ್ಳರ ಕೈಚಳಕ. 6.30 ಲಕ್ಷ ಕದ್ದು ಪರಾರಿ ಆಗ್ತಾ ಇರೋ ದೃಶ್ಯ CCTVಯಲ್ಲಿ ಸೆರೆ. ಒಟ್ಟಿಗೆ ಕೂತು ಎಣ್ಣೆ ಹೊಡೆದು ಊಟ ಮಾಡಿದ್ರು. ನಂತರ ಕಳ್ತನ ಮಾಡಲು ಬಾರ್ತಿದ್ದಕ್ಕೆ ವ್ಯಕ್ತಿಗೆ ಚಾಕು ಇರಿದ ಸ್ನೇಹಿತ. ಹಾಸನದ NR ವೃತ್ತದಲ್ಲಿ ಘಟನೆ. ಸಕಲೇಶ್ಪುರದ ರಸ್ತಾ ಹೋಮ್ ಸ್ಟೇಗೆ ಬರುವ ಪ್ರವಾಸಿಗರಿಂದ ಸ್ಥಳೀಯರಿಗೆ ತೊಂದರೆ. ಪ್ರಶ್ನೆ ಮಾಡಿದರೆ ಗ್ರಾಮಸ್ಥರ ಮೇಲೆ ಹಲ್ಲೆ. ಉಪವಿಭಾಗಾಧಿಕಾರಿಗಳಿಗೆ ಗ್ರಾಮಸ್ಥರಿಂದ ದೂರು. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ದಂಧೆಕೋರರಿಗೆ ಇಲಾಖೆಯೇ ಸಹಕಾರ ನೀಡ್ತಾ ಇದೆ ಅಂತ ಮಾಜಿ ಸಚಿವ HD ರೇವಣ್ಣ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು, ಕಳೆದ 1.25 ವರ್ಷದಿಂದ ನಾನೇನನ್ನು ಕೂಡ ಮಾತನಾಡಿಲ್ಲ. ಆದ್ರೀಗ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಇಲ್ಲದಂತಾಗೋಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನಗತ್ಯವಾಗಿ ಕಿರುಕುಳವನ್ನು ನೀಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ನಗರ ಗ್ರಾಮೀಣ ಭಾಗ ಏನಂತೆ ಕೊಲೆ, ಸುಲಿಗೆ, ಸರಗಳತನ, ದರೋಡೆ ರಾಜಾರೋಷವಾಗಿ ನಡೀತಾ ಇದೆ. ಮನೆಗಳಿಗೆ ನುಗ್ಗಿ ಕಳ್ತನ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ. ಜೂಜುಕೋರರಿಗೆ ಮಟ್ಕ ದಂಧೆಗೆ ಪೊಲೀಸ್ ಇಲಾಖೆ ಬೆಂಬಲವನ್ನು ನೀಡ್ತಾ ಇದೆ. ಇನ್ನು ಬೆಳಿಗ್ಗೆ 6 ಗಂಟೆಗೆ ಮದ್ಯದ ಅಂಗಡಿಗಳು ತೆರೆತಾ ಇದ್ದಾವೆ ಅಂತ ಆರೋಪಗಳ ಸುರಿಮಳೆಯನ್ನೇಗಾಯಿತು. ನಮ್ಮಿಂದ ವಿರೋಧ ಪಕ್ಷದಿಂದ ಶಾಂತಿ ಕೆಡಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಷ್ಟೇ ನೋವಿದ್ರೂ, ನಮ್ಮ ಕಾರ್ಯಕರ್ತರು ಎಷ್ಟೇ ಕೇಸ್ಗಳು ಹಾಕಿದ್ರು ನಾವು ಇದ್ರವರೆಗೆ ಏನು ಮಾಡಿ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ಹೋಗಿದೆ, ಆದರೂ ಕೂಡ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ಸ್ವರೂಪ್ ಪ್ರಕಾಶ್ ಆರೋಪವನ್ನು ಮಾಡಿದ್ರು. ನಾನು 10 ಹಲವು ಬಾರಿ ದೂರು ನೀಡಿದ್ರು ಕೂಡ ಪ್ರಯೋಜನ ಆಗಿಲ್ಲ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಮನೆಗಳಲ್ಲಿ ಇಸ್ಪೀಟ್ ಆಡಿಸಲಾಗ್ತಾ ಇದೆ, ಇದನ್ನ ತಡೆಯಬೇಕು, ಇಲ್ದಿದ್ರೆ ನಾನು ವಾಸ್ತವಾಂಶ ಬಯಲಿಗೆಳ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಬಾರಿ ನಾವು ಪೊಲೀಸ್ ಇಲಾಖೆಗೆ ಕೂಡ ದೂರನ್ನು ಕೊಟ್ಟಿದ್ದೀವಿ. ನಾವು ಒಂದು ಫೋನ್ ಮುಖಾಂತರ. ಯಾಕೆ ತಮಗೆ ಗೊತ್ತಿರೋ ನಗರ ಭಾಗದಲ್ಲಿನ ಟ್ರಾಫಿಕ್ ಸಮಸ್ಯೆ ಬಹಳಷ್ಟಿದೆ. ಇತ್ತೀಚೆಗೆ ಬಾಲಕೃಷ್ಣ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ JDS ತೊರೆದು ಹಲವು ಕಾರ್ಯಕರ್ತರು, ಮುಖಂಡರುಗಳು ಸಾಮೂಹಿಕವಾಗಿ DCM DK ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ರು. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ CN ಬಾಲಕೃಷ್ಣ, ಪಕ್ಷದಿಂದ 3 ಹೋಗ್ತಾರೆ, 3 ಬರ್ತಾರೆ, ಅದಾವುದು ಮುಖ್ಯ ಅಲ್ಲ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ಹೋಗಿದೆ. ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಸವಾಲಾಗಿ ಹೋಗಿದೆ, ಅಭಿವೃದ್ಧಿ ಕಡೆ ಬಗ್ಗೆ ಸರ್ಕಾರ ಹೆಚ್ಚು ಗಮನ ಹರಿಸಲಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಸಾಂಸ್ಕೃತಿಕವಾಗಿ ಹಾಸನ ಜಿಲ್ಲೆ ನಾಡು ದೇಶಕ್ಕೆ 2 ಬಹುದೊಡ್ಡ ಕೊಡುಗೆಯನ್ನು ನೀಡಿದೆ ಅಂತ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಬಣ್ಣಿಸಿದರು. ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘಟನೆಗಳ ಆಸ್ಟ್ರೇಲಿಯಾದಲ್ಲಿ ನಗರದಲ್ಲಿ ಕಲಾಭವನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರಿಗೆ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಸನ್ಮಾನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 1 ಕನ್ನಡಕ್ಕೆ ಮೊದಲ ಶಿಲಾಶಾಸನ ಕೊಟ್ಟಿದ್ದು, 2 ಕನ್ನಡಕ್ಕೆ ಮೊದಲ ಬಾರಿಗೆ ಬೂಕರ್ ಪ್ರಶಸ್ತಿ ಬಂದಿರುವುದು ಈ ಜಿಲ್ಲೆಯ ಮೂಲಕ ಬಾನು ಮುಷ್ತಾಕ್ ಕನ್ನಡದ ಕೀರ್ತಿಯನ್ನ ಜಗಲದಗಲಕ್ಕೆ ಬೆಳೆಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಬಣ್ಣಿಸಿದರು. ಇನ್ನು ಹಾಸನದ ಮೇಯರ್ ಚಂದ್ರೇಗೌಡ ಮಾತನಾಡಿ, ಹಾಸನ ಮಹಾನಗರದ ಕೀರ್ತಿಯನ್ನ ಬಾನೆತ್ತರಕ್ಕೆ ಬೆಳಗಿಸಿದ ಬಾನು ಮುಷ್ತಾಕ್ ಅವರಿಗೆ ಸಮಸ್ತ ಹಾಸನದ ಜನರ ಪರವಾಗಿ ಧನ್ಯವಾದವನ್ನ ಹೇಳ್ತೀನಿ ಅಂತ ಹೇಳಿದ್ರು. ಇನ್ನು ಜಿಲ್ಲಾಧಿಕಾರಿ ಶ್ರೀ ಸತ್ಯಭಾಮ ಅವರು ಕೂಡ, ಇದು ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ. ಕನ್ನಡದ ಕಂಪು ಜಾಗತಿಕ ಮಟ್ಟದಲ್ಲಿ ಪಸರಿಸಿದೆ. ಶೀಘ್ರವೇ ಜಿಲ್ಲಾಡಳಿತದಿಂದಲೂ ಕೂಡ ಪೌರ ಸನ್ಮಾನ ಮಾಡಲಾಗುವುದು ಅಂತ ಹೇಳಿದರು. ಇಲ್ಲಿ ವಿಶೇಷವಾಗಿ ಇವರಿಬ್ಬರು ಬಹಳ ಮುಖ್ಯ. ಇಲ್ಲಿ ಉಪಸ್ಥಿತಿಯಿಂದಾಗಿ ಶ್ರೀಮಂತವಾಗಿರುವ ಈ ವೇದಿಕೆಯ ಮೇಲೆ ಹಸೀನರಾಗಿರುವ ಗಣ್ಯರೇ, ಎಷ್ಟು ಹೆಮ್ಮೆ, ಹಾಸನ ಜಿಲ್ಲೆಗೆ ಎಷ್ಟು ಹೆಮ್ಮೆಯ ಅದೊಂದು ವಿಚಾರ. ಬಹುಶಃ
ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ತಾಕ್ ಅವರಿಗಿಂದು ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಸನ್ಮಾನದ ಭಾಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಆಕರ್ಷಕ ಮೆರವಣಿಗೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆಯನ್ನು ನೀಡಿದರು. ಆಕರ್ಷಕ ಕಲಾ ತಂಡಗಳೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಬೆಳ್ಳಿ ಸಾರೋಟಿನಲ್ಲಿ ಬಾನು ಮುಷ್ತಾಕ್ ಅವರನ್ನ ಹಾಸನಾಂಬ ಕಲಾಕ್ಷೇತ್ರಕ್ಕೆ ಕರೆತರಲಾಯಿತು. ಇನ್ನು ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ನಮ್ಮೂರಿನ ತಾಯಿಗೆ ಬುಕರ್ ಪ್ರಶಸ್ತಿ ಸಂದಿರತಕ್ಕಂಥದ್ದು ಹೆಮ್ಮೆಯ ವಿಷಯ. ಅದು ನಾನು ಸಂಸದನಾಗಿರ್ತಕ್ಕಂಥ ಅವಧಿಯಲ್ಲೇ ನನ್ನ ತಾಯಿ ಸಮಾನರಿಗೆ ಪ್ರಶಸ್ತಿ ಸಿಕ್ಕಿರೋದು ಸಂತೋಷವನ್ನ ಹಿಮ್ಮಡಿಗೊಳಿಸಿದೆ. ಸಾಹಿತ್ಯದ ಜೊತೆಗೆ ಬಹುಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಬಾನು ಮೇಡಮ್ ಅವರತ್ತ ಜಗತ್ತು ನೋಡುವಂತಾಗಿದೆ. ನಿಜಕ್ಕೂ ಇದು ಸಂತಸದ ಕ್ಷಣ ಅಂತ ಹೇಳಿದ್ರು. ಇನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕೃತಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ಜಿಲ್ಲೆಗೆ, ರಾಜ್ಯಕ್ಕೆ ಹೆಮ್ಮೆಯ ವಿಷಯ. ಜಿಲ್ಲೆಯಲ್ಲಿ ಎಸ್.ಕೆ. ಕರೀಂ ಖಾನ್ ಅವರ ನಂತರ ಬಾನು ಮೇಡಮ್ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಅವರ ಸಹಕಾರ ಒಡನಾಟವನ್ನ ನಮ್ಮ ಕುಟುಂಬ ಮರೆಯೋದಿಲ್ಲ ಅಂತ ಹೇಳಿದ್ರು. ಒಂದು ಹೆಮ್ಮೆಯ ವಿಷಯ. ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ನಾನು ಸಂಸದನಾಗಿ ಈಗ ನಮ್ಮ ಎದೆ ಹಣತೆ ಅಂತ ಒಂದು ಕೃತಿಗೆ ಯಾವ ರೀತಿ ಅದು ಅದ್ಭುತವಾದ ಕೃತಿನ ಇವತ್ತು ಏನು ಬರ್ತಿದ್ದಾರೆ. ಅದೇ ರೀತಿ ದೀಪಾ ಬಾಸ್ತಿ ಅವರದ ಅನುದಾನವನ್ನು ಇಂಗ್ಲಿಷಲ್ಲಿ ಮಾಡಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಹೆತ್ತ ತಾಯಿಯೇ ನಿರ್ದಯವಾಗಿ ಮಗಳನ್ನ ನೀರಿನಲ್ಲಿ ಮುಳುಗಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸೇವೆ ಹೋಬಳಿಯ ಜಿನ್ನೇನಹಳ್ಳಿ ಕೊಪ್ಪಲು ಶ್ವೇತಾ ಎಂಬ ಪಾಪಿ ತಾಯಿಯೇ 5.5 ವರ್ಷದ ಸಾನ್ವಿ ಎಂಬ ಕಂದನನ್ನ ಬಲಿ ಪಡೆದಿದ್ದಾಳೆ. ಇನ್ನು ಶ್ವೇತಾ ಮಗಳನ್ನ ಬಲವಂತವಾಗಿ ಎಳೆದುಕೊಂಡು ಹೋಗ್ತಿರೋದನ್ನ ಗ್ರಾಮದ ಮಂಜಣ್ಣ ಎಂಬುವವರು ನೋಡಿದ್ದಾರೆ. ಆಗ ಮಗು ಅಮ್ಮ ಕೈ ಕಿತ್ಕೊಂಡು ಬಂದು ಮಂಜಣ್ಣ ಅವರ ಕಾಲಿಗೆ ಬಿದ್ದು ಅಮ್ಮನ ಜೊತೆ ನಾನು ಹೋಗೋದಿಲ್ಲ ಅಂತ ಕಣ್ಣಿಟ್ಟಿದೆ. ಆಗ ಕೇಳಿದಾಗ ತೋಟದ ಹತ್ತಿರ ಹೋಗಿ ಬರ್ತೀವಿ ಅಂತ ಹೇಳಿ ಶ್ವೇತಾ ಸಾನ್ವಿಯನ್ನ ಕರೆದುಕೊಂಡು ಹೋಗಿದ್ದಾಳೆ. ಆಗಲೇ ಊರಿನವ್ರು ಎಚ್ಚೆತ್ಕೊಂಡಿದ್ರೆ ಮಗು ಬದುಕುಳ್ತಾ ಇತ್ತೇನೋ. ಆದ್ರೆ ಈಗ ಸಮಯ ಮೀರಿ ಹೋಗಿದೆ. ಶ್ವೇತಾ ವಿರುದ್ಧ ನೀಡಿದ ದೂರಿನ ಆಧರಿಸಿ ಹಿರಿಸೇವೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ. ನಿಲ್ಲಿಸಿದ ಕಾರಿನ ಡೋರ್ ತೆಗೆದು ಕಾರಿನಲ್ಲಿಟ್ಟಿದ್ದ 6.30 ಲಕ್ಷ ರು ಹಣವನ್ನ ಕದ್ದು ಕಳ್ಳರು ಪರಾರಿ ಆಗಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದ ಸುಭಾಷ್ ನಗರದಲ್ಲಿ ನಡೆದಿದೆ. ಸುಭಾಷ್ ನಗರದಲ್ಲಿ ವಾಸವಿರುವ ತಮಿಳುನಾಡಿನ ಸುರೇಶ್ ಹಣ ಕಳೆದುಕೊಂಡಿದ್ದವರು. ಇವರು 9 ವರ್ಷಗಳಿಂದ ಅರಸೀಕೆರೆ ಪಟ್ಟಣದ ಎಪಿಎಂಸಿಯಲ್ಲಿ ಕೊಬ್ಬರಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅರಸೀಕೆರೆಯ ಫೆಡರಲ್ ಬ್ಯಾಂಕ್ನಿಂದ 6 ಲಕ್ಷ ನಗದನ್ನ ಹಣ ಡ್ರಾ ಮಾಡಿಕೊಂಡು ಬಂದಿದ್ರು. ಇದರ ಜೊತೆಗೆ ತಮ್ಮ ಬಳಿ ಇದ್ದ 30,000 ಸೇರಿಸಿ ಒಟ್ಟು 6.30 ಲಕ್ಷ ರು ಹಣವನ್ನ ತಮ್ಮ ಕಾರ್ನಲ್ಲಿಟ್ಟಿದ್ರು. ಎಪಿಎಂಸಿಯಲ್ಲಿರುವ ತಮ್ಮ ಅಂಗಡಿ ಮುಂಭಾಗ ಹಣದ ಸಮೇತ ಕಾರ್ನ ನಿಲ್ಲಿಸಿದ್ರು. ಆದರೆ ಕಾರ್ ಲಾಕ್ ಮಾಡದೆ ಅಂಗಡಿಯೊಳಗೆ ಹೋಗಿದ್ರು. ಇದನ್ನು ನೋಡ್ಕೊಂಡಿದ್ದಾರೆ. ಇನ್ನು ವಾಪಸ್ ಬಂದು ನೋಡಿದಾಗ ಹಣ ಕಳವಾಗಿ ಹೋಗಿದೆ. ಸಿಸಿಟಿವಿ ಪರಿಶೀಲಿಸಿದಾಗ ಹಣ ಕಳವಾಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಅರಸೀಕೆರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಕೈಚಳಕ ಸೆರೆಯಾಗಿದೆ. ಕಬ್ಬಿಣ ಕೊಯ್ದು ಕಳ್ಳತನ ಮಾಡಲು ಜೊತೆಗೆ ಬರಲಿಲ್ಲ ಅಂತ ಹೇಳಿ ವ್ಯಕ್ತಿಯೊಬ್ಬನಿಗೆ ಚಾಕುವಿನಿಂದ ಇರಿದಿರತಕ್ಕಂಥ ಘಟನೆ ಹಾಸನ ನಗರದ ಎನ್ಆರ್ ವೃತ್ತದಲ್ಲಿರುವ ಬಾರೊಂದರಲ್ಲಿ ನಡೆದಿದೆ. ಚಿತ್ರದುರ್ಗ ಮೂಲದ ಚಿತ್ರಲಿಂಗೇಶ್ವರ ಅಲಿಯ ಶಿವಣ್ಣ ಗಾಯಾಳು ಚಿತ್ರಲಿಂಗೇಶ್ವರ ನಗರದ ಸಿಟಿ ಬಸ್ ನಿಲ್ದಾಣದ ಹತ್ತಿರ ವಾಸವಾಗಿದ್ದು ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಸಂಜೆ ಎನ್ಆರ್ ಸರ್ಕಲ್ನಲ್ಲಿದ್ದಾಗ ಹೊಳೆನರಸೀಪುರ ತಾಲೂಕಿನ ಓಡ್ನಳ್ಳಿ ಗ್ರಾಮದ ಚೇತು ಅಲಿಯಾಸ್ ಚೇತನ್ ಎಂಬಾತ ಬಂದು ಮದ್ಯಪಾನ ಮಾಡೋಣ ಬಾ ಅಂತ ಕರೆದಿದ್ದಾರೆ. ಇಬ್ರು ಎನ್ಆರ್ ಸರ್ಕಲ್ನಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯಪಾನ ಮಾಡಿದ್ದಾರೆ. ಅಲ್ಲೇ ಊಟ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಕಬ್ಬಿಣ ಇದೆ, ಅದನ್ನು ಇಬ್ಬರು ಸೇರಿ ಕತ್ಕೊಂಬರೋಣ ಬಾ ಅಂತ ಕರೆದಿದ್ದಾರೆ. ಆಗ ಚೇತು ಕರೆದಿದ್ದಾಗ ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ತಿರುಗಾಡೋಕ್ಕಾಗೋದಿಲ್ಲ, ನಾನು ಬರೋದಿಲ್ಲ, ರಾತ್ರಿ 9:30 ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಚೇತು, ನಾನೇ ಎಣ್ಣೆ ಕುಡಿಸಿದ್ದೀನಿ, ಊಟ ಮಾಡಿಸಿದ್ದೀನಿ, ಆದರೂ ಕೂಡ ನಾನು ಕರೆದಾಗ ಬರಲಿಲ್ವಲ್ಲ ಅಂತ ಹೇಳಿ ತನ್ನ ಜೋಬಲ್ಲಿದ್ದ ಪಾಕೆಟ್ ಚಾಕನ್ನು ತೆಗೆದು ಆತನ ಕುತ್ತಿಗೆಗೆ ಹಾಗೂ ಹೊಟ್ಟೆಗೆ ತಿವಿದಿದ್ದಾನೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಚಿತ್ರಲಿಂಗೇಶ್ವರ ಸಾಕಷ್ಟು ಯತ್ನಿಸಿದ್ರು ಕೂಡ ಆಗಲಿಲ್ಲ. ಇನ್ನು ಪ್ರಕರಣ ದಾಖಲಾಗಿದೆಯಂತೆ ಪೊಲೀಸ್ ಠಾಣೆಯಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಚೀರಿಚಿನ್ನಹಳ್ಳಿ ಗ್ರಾಮದ ರಸ್ತಾ ಅಂತಕ್ಕಂಥ ಹೋಮ್ ಸ್ಟೇಗೆ ಆಗಮಿಸುವ ಪ್ರವಾಸಿಗರಿಂದ ಸ್ಥಳೀಯರು, ರೈತರು, ಸಾರ್ವಜನಿಕರಿಗೆ, ಮಹಿಳೆಯರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ಆರೋಪಿಸಿ ಉಪವಿಭಾಗಾಧಿಕಾರಿಗಳಿಗೆ ದೂರನ್ನು ನೀಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರವಾಸಿಗರು ವಿಶೇಷವಾಗಿ ಅಂದರೆ ಆ ರೆಸಾರ್ಟಿಗೆ ಬರೋ ಪ್ರವಾಸಿಗರು ವಿಶೇಷವಾಗಿ ರಜೆ ದಿನಗಳಲ್ಲಿ ರಸ್ತೆಗೆ ಅಡ್ಡಲಾಗಿ ಕಾರ್ ನಿಲ್ಲಿಸಿ, ಜೀಪ್ಗಳನ್ನ ನಿಲ್ಲಿಸಿ ಅಲ್ಲಿ ಯಾವುದೋ ಅಂಬಿಗೊಂಡಿ ಅಂತ ಫಾಲ್ಸ್ ಇದೆಯಂತೆ, ಅಲ್ಲಿ ಹೋಗ್ಬಿಟ್ಟು ಮದ್ಯಪಾನ ಮಾಡಿ ಅಮಲ್ನಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಾರೆ. ಇದ್ರ ಜೊತೆಗೆ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ, ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅನಗತ್ಯವಾದ ಶಬ್ದ, ಕಿರಿಕಿರಿ ಮತ್ತು ಅಲ್ಲಿ ಮದ್ಯದ ಬಾಟ್ಲುಗಳೆಲ್ಲನೂ ಒಡೆದಿರೋದ್ರಿಂದ ಮಹಿಳೆಯರು, ಕೃಷಿಕರು ಇವರೆಲ್ಲ ರಸ್ತೆಯಲ್ಲಿ ಓಡಾಡಕ್ಕಾಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಇದರೊಟ್ಟಿಗೆ ಪರಿಸರ ಕೂಡ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಇನ್ನು ಇದನ್ನು ಸ್ಥಳೀಯರಾದ ಕಿರಣ್ ಮತ್ತು ಪ್ರಜ್ವಲ್ ಅನ್ನೋರು ಪ್ರಶ್ನೆ ಮಾಡಿದ್ದಾರೆ. ಆಗ ಕಿರಣ್ ಮತ್ತು
ಪ್ರಜ್ವಲ್ ಅನ್ನೋರಿಗೆ ಮುಖ, ಮೂತಿ, ಕಿವಿ ಯಾವುದು ನೋಡದೆ ರಕ್ತ ಬರದಂತೆ ಗಂಭೀರವಾಗಿ ರಕ್ತ ಬರುವಂತೆ ಗಾಯಗೊಳಿಸಿದ್ದಾರೆ. ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರ ನೀಡಿದ್ದಾರೆ. ತಕ್ಷಣ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಇಲ್ಲ ಅಂತಂದ್ರೆ ಗ್ರಾಮಸ್ಥರು ಸೇರಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೀರಿ ಚಿನ್ನಳ್ಳಿ ಎಂಬ ಒಂದು ಫಾಲ್ಸ್ ಅಂತ ಒಂದು ಊರಿದೆ. ಅಲ್ಲಿ ಈ ರಾಸ್ತಾ ಅಂತ ಒಂದು ಹೋಮ್ ಸ್ಟೇನವರು ಗಾಡಿಯನ್ನು ಅಡ್ಡ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾಗ ನಮ್ಮ ರೈತರು ಕೆಲಸ ಮುಗಿಸಿ ಬರುವಾಗ ಸೈಡಿಗೆ ಗಾಡಿ ನಿಲ್ಲಿಸಿ ಅಂತ ಕೇಳಿದಾಗ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಪಿ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಗರಂ. ಹೆಚ್ಚು ಕಡಿಮೆ ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೊಣೆ, ಪ್ರತಿಭಟನೆಯ ಎಚ್ಚರಿಕೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವೈಖರಿಗೆ ಸ್ವರೂಪ್ ಪ್ರಕಾಶ್ ಅಸಮಾಧಾನ. ನಗರದ 10 ಹಲವು ಸಮಸ್ಯೆಗಳನ್ನು ತೆರೆದಿಟ್ಟ ಹಾಸನದ ಶಾಸಕರು. ಪಕ್ಷ ತೊರೆದು ಸಾಮೂಹಿಕ ಕಾಂಗ್ರೆಸ್ ಸೇರ್ಪಡೆಗೊಂಡ ಚನ್ನರಾಯಪಟ್ಟಣದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು. ಪಕ್ಷದಿಂದ 3 ಬರ್ತಾರೆ, 3 ಹೋಗ್ತಾರೆ, ಅದಾವುದು ಮುಖ್ಯ ಅಲ್ಲ ಅಂದ್ರು ಶಾಸಕ ಸಿಎನ್ ಬಾಲಕೃಷ್ಣ. ಬಾನು ಮುಷ್ತಾಕ್ರಿಗೆ ತವರು ಮನೆಯ ಉಡುಗೊರೆ. ಕಲಾಭವನದಲ್ಲಿ ಅರ್ಥಪೂರ್ಣ ನಾಗರಿಕ ಸನ್ಮಾನ. ಬರಗೂರು ರಾಮಚಂದ್ರಪ್ಪ ಬಣ್ಣನೆ. ಬಾನು ಮುಷ್ತಾಕ್ರಿಗೆ ನಾಗರಿಕ ಸನ್ಮಾನ, ಅದ್ದೂರಿ ಮೆರವಣಿಗೆಗೆ ಸ್ವರೂಪ್ ಪ್ರಕಾಶ್ ಚಾಲನೆ. ಸಂತಸ ಹಂಚಿಕೊಂಡ ಸಂಸದರು, ಶಾಸಕರು. ಅಮ್ಮನನ್ನ ಬಿಟ್ಟು ಅಂತ ರಚ್ಚಿಡಿದ್ರು ಬಿಡ್ಲಿಲ್ಲ. ಹೆತ್ತ ಮಗಳನ್ನೇ ನೀರಿನಲ್ಲಿ ಮುಳುಗಿಸಿ ಕೊಂದ ತಾಯಿ. ಕೌಟುಂಬಿಕ ಕಲಹಕ್ಕೆ 5.5 ವರ್ಷದ ಬಾಲಕಿ ಬಲಿ. ಕಾರಿನಲ್ಲಿಟ್ಟಿದ್ರು ಲಕ್ಷ ಹಣ. ಚಾಲಕಿ ಕಳ್ಳರ ಕೈಚಳಕ. 6.30 ಲಕ್ಷ ಕದ್ದು ಪರಾರಿ ಆಗ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಒಟ್ಟಿಗೆ ಕೂತು ಎಣ್ಣೆ ಹೊಡೆದು ಊಟ ಮಾಡಿದ್ರು. ನಂತರ ಕಳ್ತನ ಮಾಡಲು ಬಾರ್ತಿದ್ದಕ್ಕೆ ವ್ಯಕ್ತಿಗೆ ಚಾಕು ಇರಿದ ಸ್ನೇಹಿತ. ಹಾಸನದ ಎನ್ಆರ್ ವೃತ್ತದಲ್ಲಿ ಘಟನೆ. ಸಕಲೇಶ್ಪುರದ ರಸ್ತಾ ಹೋಮ್ ಸ್ಟೇಗೆ ಬರುವ ಪ್ರವಾಸಿಗರಿಂದ ಸ್ಥಳೀಯರಿಗೆ ತೊಂದರೆ. ಪ್ರಶ್ನೆ ಮಾಡಿದರೆ ಗ್ರಾಮಸ್ಥರ ಮೇಲೆ ಹಲ್ಲೆ. ಉಪವಿಭಾಗಾಧಿಕಾರಿಗಳಿಗೆ ಗ್ರಾಮಸ್ಥರಿಂದ ದೂರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.